एक गया अंदर और दूसरा आया बाहर। ಆಹಾ ಹೆಲ್ಮೆಟ್ ಹಿಂದೆ ಕಟ್ಕೊಂಬರ್ತಾರೆ ಗಾಡಿಗೆ, ಇಲ್ಲಿ ಬಂದು ಕಟ್ಕೊಂಡ್ಬಿಡ್ತಾವೆ ಎಲ್ಲಿ ಸಿಕ್ಕಲೇವು. ತೆಲಿಗೆ ಹಾಕೊಂಡು ನಡೆಸ್ರಿ ಅಂತಂದ್ರೆ ಬ್ಯಾಡ್ರಿ ನಾವು ಹಿಂಗೆ ನಡೆಸ್ತೀವಿ ಅಂತಂದಕ್ಕೆ ನಡೆಸ್ತಾರೆ. ಈಗ ವೈಸರ್ ಹೋಯ್ತು ಅದ್ರದ್ದು. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾವು ಒಂದು ಶಾರ್ಟ್ ರೈಡ್ ಮಾಡಮಂತೇಳಿ, ನಾವು ಸಂಡೇ ಆಯಿತು, ಸೊ ಹಂಗಾಗಿ ಒಂದು ಶಾರ್ಟ್ ರೈಡ್ ಮಾಡಮಂತೇಳಿ ನಾನು ನಮ್ಮ ಭೀಮರೆಡ್ಡಿ ಅಣ್ಣವರು ಸೊ ಇಬ್ಬರು ಸೇರಿ ಒಂದು ಹಿಡನ್ ಪ್ಲೇಸಿಗೆ ಹೊಂಟೀವಿ. ಸೊ ನಾನು ಹಳೆ ವೀಡಿಯೋ ಯಾರ್ಯಾರು ನೋಡಿರ್ತೀರಿ ಅವ್ರಿಗೆ ಎಲ್ಲರಿಗೆ ಪಕ್ಕ ಗೊತ್ತಿರ್ತದೆ. ಸೊ ಇದು ಹಿಡನ್ ಪ್ಲೇಸ್ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಮಲ್ಲ ಫಾಲ್ಸ್ ಅಂತೇಳಿ ನಾರಾಯಣಪೇಟೆ ರೂಟಿಗೆ ಬರ್ತದೆ. ನಾರಾಯಣಪೇಟೆ ಇದು ನಮ್ಮ ಗುರುಮಿಟ್ಕಲ್ ಆದಮೇಲೆ ಒಂದು 8-10 ಕಿಲೋಮೀಟ್ರ್ನ ಈ ಹಿಡನ್ ಪ್ಲೇಸ್ ಅದ. ಸೊ ನನ್ನ ಹಳೆ ವೀಡಿಯೋ ಯಾರ್ಯಾರು ನೋಡಿರ್ತೀರಿ ಅವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಈ ಹಿಡನ್ ಪ್ಲೇಸ್ ಯಾವುದು ಅಂತೇಳಿ. ಸೊ ಅದೇ ಮಲ್ಲ ಫಾಲ್ಸ್ ಅಂತೇಳಿ. ಸೊ ಮತ್ತೆ ಇದೇ ಪ್ಲೇಸಿಗೆ ಅದಕ್ಕೆ ಹೋಲತ್ತೀವಪ್ಪ ಅಂತಂದ್ರೆ ನಾ SJ ಕ್ಯಾಮ್ ಯೂಸ್ ಮಾಡೋ ಟೈಮಿಗೆ ಈ ಪ್ಲೇಸ್ ವಿಸಿಟ್ ಮಾಡಿದ್ದೆವು. ಸೊ ಈಗ ಒಂದು ಜರ ಕ್ಲಿಯರಿಟಿ ಆಮೇಲೆ ಗೋಪ್ರೋ ತೊಗೊಂಡ್ಮೇಲೆ ಆ ಪ್ಲೇಸಿಗೆ ಮತ್ತೊಂದು ಸರಿ ವಿಸಿಟ್ ಮಾಡಿರಲಿಲ್ಲ. ಸೊ ಹಂಗಾಗಿ ಹೋಗಮ್ಮಂತೇಳಿ ಇಲ್ಲಿ ಎದಕ್ಕೆ ನಿಂತೀನಪ್ಪ ಅಂತಂದ್ರೆ ನಮ್ಮ ಭೀಮರೆಡ್ಡಿ ಅವ್ರು ಹೊಂಟ್ರ. ಸೊ ಹಂಗಾಗಿ ವೇಟ್ ಮಾಡತ್ತೀನಿ ಇಲ್ಲಿ. ಸೊ ಟೈಮು 7:13 ಅಲ್ಲತ್ತದ, ಆದಷ್ಟು ಲೇಟೇ ಆಯಿತು. ಯಾಕಂತಂದ್ರೆ ನಂಬಲ್ಲಿ ಆಲ್ರೆಡಿ ಸೂರ್ಯ ಮ್ಯಾಲೆ ಬಂದಾನ. ಸೊ ಈಗ ಈ ಟೈಮ್ನಾಗ ನಮ್ಮ ಕಲಬುರ್ಗಿ ಸೈಡ್ ಅಂತರೂ ಆಗಲ್ಲ ರೈಡ್ ಮಾಡ್ಲಿಕ್ಕೆ. ಯಾಕಂತಂದ್ರೆ ಅಷ್ಟು ನಂಬಲ್ಲಿ ಬಿಸಿಲದ, ಒಂದು 40 ಡಿಗ್ರಿ ರೀಚ್ ಅಲ್ಲತ್ತದ ಬಿಸಿಲು. 40 ಡಿಗ್ರಿ ದಾಟಿರ್ಬೇಕು ನನಗೆ ಅನ್ಸೋ ಮಟ್ಟಿಗೆ. ಆಮೇಲೆ ಈ ಜಾಕೆಟ್ಗಳೆಲ್ಲ ಹಾಕ್ಕೊಂಡು ಒಂದು ನಾವು ರೈಡ್ ಮಾಡೋದು ಭಾಳ ಕಷ್ಟದ ವಿಷಯ ಅಂತ ಹೇಳ್ಬೋದು. ಸೊ ಏನಿಲ್ಲ, ನಮ್ಮದು ಒಂದು ಫ್ಯಾಷನ್ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ಯಾವ ಬಿಸಿಲು ನೋಡೋಕ್ಕಾಗಲ್ಲ, ಮಳೆ ನೋಡೋಕ್ಕಾಗಲ್ಲ, ಚಳಿ ನೋಡೋಕ್ಕಾಗಲ್ಲ. ಬಂದು ನಿಂತು ಒಂದು ಅರ್ಧ ಗಂಟೆನೂ ಆಗಿಲ್ಲ. ಸೊ ಈಗ ನೆಡಿ ಕಾಲತ್ತವ, ಇಷ್ಟ್ರ ಮೇಲೆ ತಿಳ್ಕೊರು ನಂಬಲ್ಲಿ ಬಿಸಿಲು ಎಷ್ಟಿರ್ತದೆ ಅಂತೇಳಿ. ಭಾಳ ದಿನ ಆಯ್ತು ಯೂಸ್ ಮಾಡಿ ಹೈಡ್ರೇಷನ್ ಬ್ಯಾಕ್. ಸೊ ಹಂಗಾಗಿ ಒಂದು ಸ್ವಲ್ಪ ಪೈಪ್ ವಾಸನೆ ಉಂಟವ, ಒಂದು ಸ್ವಲ್ಪ ಹೊತ್ತಿನ ಕ್ಲಿಯರ್ ಆಗ್ತದಲ್ಲ. ಮನೇಲಿಂದ ಒಂದು 2 ಲೀಟ್ರ್ ನೀರು ಹಾಕೊಂಬಂದೀನಿ. ಈ ಹೈಡ್ರೇಷನ್ ಬ್ಯಾಕ್ ರೈಡ್ ಅದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ. ಸೊ ಇದ್ರಾಗ ಒಂದು 2 ಲೀಟ್ರ್ ನೀರು ಹಿಡಿತಾವ. ನಾರ್ಮಲ್ ಡೇಸ್ನಾಗ ಒಂದು ದಿನಕ್ಕೆ ಸರಿ ಹೋಗ್ತಾವೆ ಈ ನೀರು. ಬಟ್ ಬೇಸಿಗೆಯಾಗ ಒಂದು 2-3 ಸರಿ ಫಿಲ್ ಮಾಡಬೇಕಾಗ್ತದೆ. ಸೊ ರೈಡರ್ಸ್ಗಳು ಆದಷ್ಟು ಬೇಸಿಗೆಯಾಗ ಒಂದು ಹೈಡ್ರೇಷನ್ ಬ್ಯಾಕ್ ಯೂಸ್ ಮಾಡಿರಿ. ಇದರಿಂದ ಭಾಳಷ್ಟು ಅಂದ್ರೆ ಭಾಳಷ್ಟು ಹೆಲ್ಪ್ ಅದ ನಿಮ್ಗೆ. ಸೊ ಆದಷ್ಟು ಹೈಡ್ರೇಷನ್ ಬ್ಯಾಕ್ ಅಥವಾ ನೀರು ಕ್ಯಾರಿ ಮಾಡೋವಂಥದ್ದು ಜಾಸ್ತಿ ಮಾಡಿರಿ. ನಮ್ಮ ಭೀಮರೆಡ್ಡಿ ಅವ್ರನ್ನೂ ಬಂದರು. ಸೊ ಅವ್ರು R15 ತೊಗೊಂಬಂದ್ರೆ ಅವ್ರದ್ದು ಹೋಂಡಾ ಯಾವುದ್ರಿ CB 200 ಇತ್ತು. ಸೊ ಇದು ತೊಗೊಂಬಂದ್ರೆ ಅವರು. ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತೀವಿ ರೈಡ್. ಬರ್ರಿ ಈಗ ಹೋಗಂತ. ನಮ್ಮ ಭೀಮರೆಡ್ಡಿ ಅವರು ಅವ್ರದ್ದು ಹೆಲ್ಮೆಟ್ ಬಿಟ್ಟು ಬಂದಿರು. ಸೊ ಅಂತ ಮತ್ತೆ ಕಳಿಸಿದೆ. ಯಾಕಂತಂದ್ರೆ ಸೇಫ್ಟಿ ಫಸ್ಟ್. ನಮ್ಗೆ ಎಲ್ಲಿಗೋ ಹೊಂಟಿರ್ತೀವಿ, ಯಾಕೆ ಸುಮ್ಮನೆ ರಿಸ್ಕ್ ಅಂತೇಳಿ ಮತ್ತು ಆಫೀಸ್ ಹೋಗಿ ಹೆಲ್ಮೆಟ್ ತೊಗೊಂಡು ಬಂದರು ಅವ್ರನ್ನೂ. ಹಂಗಾಗಿ ಒಂದು ಜರ ಲೇಟ್ ಆಯಿತು. ಸೊ ಈಗ ಟೈಮು 7:45. ಒಂದು 15-20 ನಿಮಿಷ ವೇಟ್ ಮಾಡ್ದೆ ಅಲ್ಲೇ. ಸೊ ನಮಗೆ ಇಲ್ಲಿಂದ ಒಂದು ನನಗೆ ಅನ್ಸೋ ಮಟ್ಟಿಗೆ ಒಂದು 50 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಸೇಡಮ್ಲಿಂದ. ಗಾಳಿನೂ ಜಾಸ್ತಿ ಅದ, ವಾಯ್ಸ್ ಹೆಂಗೆ ಹೊಂಟೋದು ಗೊತ್ತಿಲ್ಲ. ಒಂದು 50 ಕಿಲೋಮೀಟ್ರ್ ಅದ ಇಲ್ಲಿಂದ ಸೇಡಮ್ನಿಂತ. ಆರಾಮಾಗಿ ಹೋಗಿ ಒಂದು ಮಧ್ಯಾಹ್ನ ತನಕ ಆಫೀಸ್ ಬರ್ಬೇಕಂತ ಪ್ಲ್ಯಾನ್ ಅದ. ಸೊ ಅವ್ರು ಇನ್ನೊಂದು ಯಾವುದೋ ಪ್ಲೇಸ್ ಹೇಳತ್ತಾರ, ಅಲ್ಲಿಗೆ ಒಂದು ಕಡೆ ಹೋಗಿ ವಾಪಸ್ ಬರ್ತೀವಿ. ಕಂಟಿನ್ಯೂ ಲಾಸ್ಟಾಗ ವಿಡಿಯೋ ನೋಡಿರಿ. ಯಾರ್ಯಾರು ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊತಾ ಬಂದ್ರಿ, ಇನ್ನು ಮುಂದಿಂತೂ ಮಾಡಿರಿ. ನಮ್ಮ ಭೀಮರೆಡ್ಡಿ ಅವ್ರ ಊರು ಇದೇ ಹಂದರ್ಕಿ ಅಂತ. ನಾಷ್ಟ ಮಾಡಮಂತ ಹೇಳ್ದೆ. ನಾಷ್ಟ ಇಲ್ಲೇ ಮಾಡಮ್ರಿ, ಇಲ್ಲಿ ಪೂರಿ ಪಿಟ್ಲ ಚಂದ ಇರ್ತಾವೆ ಅಂತೇಳಿ ಕರ್ಕೊಂಬಂದ್ರೆ. ಸೊ ನೋಡಮ್ರಿ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗದ ಅಂತೇಳಿ. ಸೊ ನಾಷ್ಟ ಮಾಡಿದೆವು, ಫುಲ್ಲು ಭಾರಿ ಇತ್ತು ನಾಷ್ಟ. ಯಾರು ನಿಮಗೆ ಪೂರಿ ಪ್ರಿಯರ್ ಇದ್ರಪ್ಪ ಅಂತಂದ್ರೆ ಪೂರಿ ಆಮೇಲೆ ಸುಸಲ ಯಾರು ಇಷ್ಟಪಡೋರು ಇದ್ರಂದ್ರೆ ಇಲ್ಲೊಂದು ಸರಿ ಇವ್ರ ಬಳಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಹಂದರ್ಕಿ ಹೋಗೋ ಟೈಮಿಗೆ ನಿಮ್ಗೆ ಸೇಡಮ್ನಿಂದ ಬಂದಾಗ ಫಸ್ಟ್ ಹೋಟೆಲೇ ಇದು ಸಿಗ್ತದೆ. ಸೊ ಎಕ್ಸಾಕ್ಟ್ ಇಲ್ಲಿ ಹಂದರ್ಕಿ ರೈಟ್ ಏನು ತೊಗೋತೀರಿ ಅದು ಅಪೋಸಿಟೇ ನಿಮಗೆ ಫಸ್ಟ್ ಹೋಟೆಲೇ ಅದು ಸಿಗ್ತದೆ ನಿಮ್ಗೆ. ಪೂರಿ ಪಿಟ್ಲ ಆಮೇಲೆ ಸುಸಲ ಅಂತೂ ಅಲ್ಟಿಮೇಟು. ಇನ್ನು ಬಜ್ಜಿನೂ ಭಾರಿ ಮಾಡ್ತಾರಂತ. ಸೊ ರಿಟರ್ನ್ ಬರೋ ಟೈಮಿಗೆ ಹಿಂಗೆ ಬಂದೆವು ಅಂತಂದ್ರೆ ಬಜ್ಜಿನೂ ಒಂದು ಸರಿ ಟ್ರೈ ಮಾಡ್ತೀನಿ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇಲ್ಲಿ ಭಾರಿ ಇತ್ತು. ಸೊ ಇಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಆಗ್ತದೆ. ಸೊ ನೋಡ್ರಿ ಎಷ್ಟದ ಆ ಟೈಮ್. ಇನ್ನು ನಂಬಲ್ಲಿ 10 ಆಗಿಲ್ಲ, ಇನ್ನು 10 ಗಂಟೆನೂ ಆಗಿಲ್ಲ, ಇಷ್ಟು ಗನ ಬಿಸಿಲದ. ಸೊ ನಾಷ್ಟ ಮಾಡ್ಲತ್ತೀನಿ, ಫುಲ್ಲು ಬೆವ್ರು ಬೀಳತ್ತದ ಮೈ ತುಂಬ. ಸುಮ್ಮನೆ ನೀರು ಬಿಟ್ಟಪ್ಲೇ ಬೀಳತ್ತದ.
ಸೊ ನೋಡ್ರಿ ಇನ್ನೂ ಟೈಮ್ ಹತ್ತೇ ಆಗಿಲ್ಲ. ಸೊ ಎಷ್ಟು ಬಿಸಿಲದ, ಇನ್ನು ಕಡಿ ಮಧ್ಯಾಹ್ನಕ್ಕೆ ಎಷ್ಟು ಇರ್ಬೋದು ನೀವೇ ತಿಳ್ಕೊರಿ. ನೋಡಮ್ರಿ R15 ನಾ ಇಲ್ಲೇ ತನಕ ನಡೆಸಿಲ್ಲ ಯಾರ ಗಾಡಿನೂ. ಸೊ ಇದೊಂದು ಸ್ವಲ್ಪ ಚೇಂಜಸ್ ಇರ್ತದೆ. ಆಲ್ಮೋಸ್ಟ್ ಆಲ್ ಒಂದು ಸ್ಪೋರ್ಟ್ಸ್ ಬೈಕ್ನಾಗ ಬರ್ತದೆ ಇದು. ನಮ್ಮ 155 ಅಲ್ರಿ ಸಿ ಸಿ, 150 ಇದಲ್ಲ, 155 ಸೆಗ್ಮೆಂಟ್ನಾಗೆ ಇದು ಒಂದು 150 ರೀಚ್ ಮಾಡ್ತದಂಥ ಗಾಡಿ. ಪವರ್ ನಮ್ಮನ್ನ ಇಟ್ಟಿರಿದ್ರಾಗ ಯಮಾದವರು. ಸೊ ಇದಕ್ಕೆ ಟ್ರೈ ಮಾಡಮ್ರಿ ಈಗ. ಅವಾಗ ಪೂರ ಬಗ್ಬೇಕಲ್ರಿ ನಾವು, ಬೇರೆನೇ ಅದಪ್ಪ ಇದ್ರ ಕತಿನೇ. ಸೊ ನೋಡಂಬರ್ರಿ, ಸ್ವಲ್ಪ ಮಿರರ್ ಅಡ್ಜಸ್ಟ್ ಮಾಡ್ಕೊಂಬ್ರಿ, ಇಲ್ಲಾಂದ್ರೆ ಈ ಗಾಡಿ ಮೊದಲೇ ಭಾಳ ಡೌನ್ ಅದ. ಸೊ ಸೀಟಿಂಗ್ ಪೋರ್ಷನ್ನು ಫುಲ್ ನಮಗಿದು ಫಸ್ಟ್ ಟೈಮು ಟಫ್ ಅನ್ನಿಸ್ತದೆ. ಒಂದು ಜರ ನ್ಯೂಟ್ರಲೇ ಆಗಲ್ಲ ಗಾಡಿ. ಓಕೆ, ಈಗ ಮಿರರ್ ಕರೆಕ್ಟ್ ಇದ್ರೇ ಗಾಡಿ ಓಡಿಸೋಕೆ ಮನಸ್ಸು ಬರ್ತದೆ. ಮಿರರಿಗೆ ಒಂದು ಸರಿ ಅಡ್ಜಸ್ಟ್ ಆಗಿದ್ರಲ್ಲ, ಯಾರು ನೀವು ಬೈಕ್ ಓಡಿಸ್ಲಾರ್ದ್ರಲ್ಲಿ, ಸೊ ಯಾರು ಮಿರರ್ ಹಾಕೊಳ್ಳೋದೇ ಓಡಿಸ್ತೀರಿ ಅವ್ರು ಒಂದು ಸರಿ ಮಿರರಿಗೆ ಅಡ್ಜಸ್ಟ್ ಆದ್ರೆ ಅಂತಂದ್ರೆ ಕಂಪಲ್ಸರಿ ಮಿರರ್ ಇರಬೇಕು ಅನ್ನಿಸ್ತದೆ ಗಾಡಿದಾಗ. ನಾವೆಲ್ಲ ಅಡ್ವೆಂಚರ್ ಬೈಕ್ ಓಡಿಸಿ ಅದಕ್ಕೆ ಅಡಿಕ್ಟ್ ಆಗೀವಿ. ಇದು ಒಂಥರ ಬೇರೆನೇ ಅನ್ಸತ್ತ ನನಗೆ. ಪವರ್ ಅಂತೂ ಫುಲ್ ಅದ. ಓ 6 ಗೇರ್ ಅವ ಇದ್ರಾಗ. ಸೊ ಈ ಗಾಡಿಗೆ ನಮ್ಮ ಗಾಡಿಗೆ ಏನು ವ್ಯತ್ಯಾಸ ಅನ್ನಿಸ್ಲತ್ತದ ಅಂತಂದ್ರೆ ನನಗೆ, ನಮ್ಮದು ಅಡ್ವೆಂಚರ್ ಸೆಗ್ಮೆಂಟ್. ಸೊ ಅದು ನಿಮಗೆ ಏನಂತಾರೆ ಸಸ್ಪೆನ್ಷನು ಅವೆಲ್ಲ ಏಕ್ದಮ್ ಸ್ಮೂತ್ ಇರ್ತಾವೆ. ಇನ್ನೊಂದು ನಿಮಗೆ ಗೊತ್ತೂ ಆಗಲ್ಲ ಅದರ ಜಂಪ್ ಆಗಿದ್ದು. ಆದರೆ ಇದ್ರ ಹಂಗಿಲ್ಲ, ಇದರ ಸ್ಟಿಫ್ ಇರ್ತವೆ ಏಕ್ದಮ್. ನಿಮಗೆ ಹಾರ್ಡ್ ಅನ್ನಿಸ್ತದ ಸಸ್ಪೆನ್ಷನು. ಎಲ್ಲರ ನೀವು ಗಾಡಿ ಜಂಪಿಗೆ ಹಾಕಿದ್ರಪ್ಪ ಅಂತಂದ್ರೆ ಏಕ್ದಮ್ ಆ ಮೂಮೆಂಟ್ ಬರಲ್ಲ. ಸೊ ಇದೇ ಒಂದು ಸ್ಪೋರ್ಟ್ಸ್ ಬೈಕ್ನಾಗ ಮತ್ತು ನಮ್ಮ ನಾರ್ಮಲ್ ಅಡ್ವೆಂಚರ್ ಬೈಕ್ನಾಗ ಇರೋಂಥ ವ್ಯತ್ಯಾಸ. ಹೈವೇಕಂತೂ ಮಾಡಿಸಿವು ಗಾಡಿ ಇರ್ತಾವೆ ಸ್ಪೋರ್ಟ್ಸ್, ಲೈಕ್ ಈಗ ಇಂಥವು. ಆಮೇಲೆ ಡ್ಯೂಕ್, KTM ಇವೆಲ್ಲ ಹೈವೇ ಗಾಡಿಗಳು. ಆಮೇಲೆ ನಮ್ಮದೆಲ್ಲ ಅಡ್ವೆಂಚರ್ ಹೈವೇಕ್ಕೆ ಅಷ್ಟು ನಮ್ಮದು ಸ್ಪೀಡ್ ಇರೋಲ್ಲ ಬೈಕಿ. ನಮ್ಮ ಗಾಡಿಗೆ ಸ್ಪೀಡ್ ಇರೋಲ್ಲ. ನಮ್ಮದೆಲ್ಲ ಆಫ್ ರೋಡು ಅಂದ್ರೆ ಕಚ್ಚಾ ರೋಡ್ನಾಗೆಲ್ಲ ನಿಮ್ಗೆ ಆರಾಮಾಗಿ ಹೊಡ್ಕೊಂಡು ಹೋಗ್ಬಿಡ್ತಾವೆ. ಇವೆಲ್ಲ ಹಂಗಿಲ್ಲ, ನಿಮ್ಮ ಕಚ್ಚಾ ರೋಡ್ನಾಗ ಫುಲ್ಲು ಸ್ಲೋ ಮಾಡ್ಕೇಸಿಂದ ನಡೆಸ್ಬೇಕಾಗ್ತದೆ. ಒಂದು ಸಣ್ಣ ಜಂಪ್ ಅಂದ್ರೂ ಸ್ಲೋ ಮಾಡ್ಬೇಕಾಗ್ತದೆ ನೀವು. ಸೊ ಇದೇ ಒಂದು ಅಡ್ವೆಂಚರ್ಗೆ ಮತ್ತು ಈ ಒಂದು ಸ್ಪೋರ್ಟ್ಸ್ ಬೈಕಿಗೆ ಇರೋಂಥ ವ್ಯತ್ಯಾಸ. ಅಂತ ನಮ್ಮ ಅಡ್ವೆಂಚರ್ ಮೇಲೆ ನಾವು ಆಲ್ರೆಡಿ ರೂಢಿ ಆಗಿಬಿಟ್ಟಿವಿ. ಗಾಡಿ ಮೇಲೆ ಅದೇ ಗಾಡಿ ಮೇಲೆ ಕುಂತು ಸೊ ಹಂಗಾಗಿದ್ದು ಅಷ್ಟು ನನಗೆ ಸೆಟ್ ಆಗಲ್ಲ ಇದು ಗಾಡಿ. ಫುಲ್ಲು ನಾ ಹೆಂಗೆ ಬಗ್ಗೆ ಕುಂತೀನಿ ಅಂತೇಳಿ ನನಗೆ ಗೊತ್ತದ. ಫುಲ್ಲು ಏನಂತಾರೆ, ನಮ್ಮದೆಲ್ಲ ಸ್ಟ್ರೇಟ್ ಕುಂತು ಕೇಸಿಂದ ಗಾಡಿ ಹಿಡ್ಕೊಂಡು ಹೋಗ್ಬಿಡ್ತೀವಿ. ಇದು ಹಂಗಿಲ್ಲ, ಇದು ಫುಲ್ಲು ನೀವು ಬಗ್ಗಿ ಕುಂದ್ರಬೇಕು ಇದ್ರ ಮೇಲೆ. ಗಾಡಿ ಎರಡನೇ ಮಾತೇ ಅಲ್ಲ, ಅಲ್ಟಿಮೇಟ್ ಗಾಡಿ. ಸ್ಪೀಡ್ ಅಂತಾರೆ ಕಿತ್ಕೊಂಡು ಹೊಂಟದ. ಬಟ್ ಕಂಫರ್ಟ್ ಲೆವೆಲ್ ನನಗೆ 0 ಅನ್ಸ್ಲತ್ತದ. ಸ್ಪೀಡ್ ಲೆವೆಲ್ 100%. ಏನು ನಮ್ಮಂಥ ಗಾಡಿಗಳಿಗೆ ಏನು ತಿಳಿಯಲ್ಲ, ಹೊಡ್ಕೊಂಡು ಹೋಗ್ಬಿಡ್ತದೆ ಸುಮ್ಮನೆ ರಾಮ್ ಅಂತೇಳಿ. ಆಮೇಲೆ ಈ ಥರ ಕರುಗಳು ಬಂದಾಗ ನಿಮಗೆ ಗಾಡಿ ಫುಲ್ ಮಂಗಿಸಿ ಎಬ್ಸ್ಬೋದು. ಸೊ ಗುರ್ಮಿಟ್ಕಲ್ನಾಗ ಬಸ್ ಸ್ಟ್ಯಾಂಡ್ ರೂಟಿಂದ ರೋಡ್ ನಡೆದದ. ಸೊ ಹಂಗಾಗಿ ಎಲ್ಲ ಗಲ್ಲಿ ತಿರುಗಾಡೋ ನಡೆದ ಕತೆ. ಪುರ ಅಲ್ಲಿ ಬಸ್ ಸ್ಟ್ಯಾಂಡ್ಲಿಂತ ರೋಡ್ ಹಂಗೆ ಕಂಟಿನ್ಯೂ ನಡೆದ. ಎಲ್ಲಿನೂ ನಮಗೆ ಮೇನ್ ರೋಡಿಗೆ ಹೋಗೋಕ್ಕೆ ಚಾನ್ಸ್ ಸಿಗಲ್ಲ ಅದ. ಎಲ್ಲಿ ಹೋಲತ್ತೀವಿ ಮತ್ತು ಅಲ್ಲಿನೂ ರೋಡ್ ಕನ್ಸ್ಟ್ರಕ್ಷನ್ ಒಂದೇ. ಒಂದು ಲೈನ್ ಓಪನ್ ಇಟ್ಟು ಒಂದು ಲೈನ್ ಹಾಕಬೇಕು. ಬಟ್ ಇವ್ರು ಹಂಗೆ ಮಾಡಿಲ್ಲ, ಹಂಗೆ ಹಾಕೋತಾನೆ ಹೊಂಟ್ರೆ 2 ಲೈನು. ಸೊ ಹಂಗಾಗಿ ಫುಲ್ ಬ್ಲಾಕ್ ಮಾಡಿಬಿಟ್ರೆ ರೋಡು. ಈ ಬಸ್ ಹೆಂಗೆ ತಿರುಗಾಳತ್ತಾವ ಗೊತ್ತಿಲ್ಲ. ನೋಡ್ರಿ ಎಲ್ಲ ಸಂದಿಗೆ ಒಂದಾಗಿನಂತ ಗಾಡಿಗಳು ಹೊಂಟಾವ. ಸೊ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲಿ ಹಿಡಿದು ಪೂರ ಬಸ್ ಸ್ಟ್ಯಾಂಡ್ ತನಕ ಫುಲ್ ಬ್ಲಾಕ್ ಮಾಡಿಬಿಟ್ರ. ಏನಿಲ್ಲ ಅಂದ್ರೆ ಒಂದು 2 ಕಿಲೋಮೀಟ್ರ್ ಅನ್ಕೋರಿ. ಹೆಂಗೆ ಹೊಂಟಿವೋ ನಮಗಂತೂ ಗೊತ್ತಿಲ್ಲ. ರೂಟ್ ಅದ, ರೋಡ್ ಅದ, ಗಾಡಿ ಅದ, ಗಾಡಿ ಎಣ್ಣೆ ಅದ. ಸೊ ಹೊಂಟಿವಿ ಹಂಗೆ.
ಬಟ್ ಕೇಳ್ಕೊಂಡೆ ಹೊಂಟೀವಿ. ಹಂಗೆ ಸ್ಟ್ರೇಟ್ ಓವರ್ ಅಂತ ಹೇಳತ್ತಾರೆ ಎಲ್ಲರೂ, ಹಂಗೆ ಹೊಂಟೀವಿ. ಬಟ್ ರೂಟ್ ಅಂತೂ ಕಾಣಿಸಲಾಗ್ಯದ. ಇಲ್ಲಿ ಬಂತಲ್ಲ ಒಂದು ಡಾಂಬರ್ ರೋಡ್, ರೈಟ್. ಪೂರಾ ಈ ಕಡೆ ಹೊರಗೆ ಬಂದವು ನಾವು. ನಮಗೆ ದಬ್ಬಿಗೆ ಹೋಗ್ಲಾಕ ಈ ರೂಟು. ನಾವು ಸ್ಟ್ರೇಟ್ ಹೋದ್ರೆ ಮಲ್ಲ ಫಾಲ್ಸಿಗೆ ಹೋಗ್ತೀವಿ. ಸೊ ಇಲ್ಲಿ ಒಂದು 2 ನೀರಿನ ಬಾಟಲ್ ಹಾಕೊಂಡು ಹೋದ್ರೆ ಬೆಸ್ಟ್ ಇರ್ತದೆ ನನಗನ್ನಿಸ್ತು. ಸೊ ಫಾಲ್ಸ್ನ ಅಂತೂ ನೀರು ಇರಲ್ಲ ಅಂತ ಹೇಳತ್ತಾರ, ಅಲ್ಲಿಗೆ ಹೋಗಿ ನೋಡೋವಂತ. ಸೊ ದುಕಾನ್ದವ್ರಿಗೆ ಕೇಳಿದ್ರೆ ನೀರು ಇರಲ್ಲ ಅಂತ ಹೇಳತ್ತಾರ ಫಾಲ್ಸ್ನಾಗ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದ, ಅವನು ಹೋಗಿಲ್ಲ ಅಂತ. ಬಟ್ ಬೇಸಿಗೆ ಇರಲ್ಲ ಅಂತ ಹೇಳತ್ತಾನ. ಆದ್ರೂ ಒಂದು ಜರ ಮಳೆ ಬಂದದ ನಾವು ಹೋಪ್ ನಮ್ಗೆ, ಹಂಗಾಗಿ ಇದ್ರೂ ಇರ್ಬೋದು ನೀರಂತ. ನನಗೆ ಈ ಪ್ಲೇಸ್ ಇಷ್ಟ ಆಗ್ಲಾಕ 2 ರೀಸನ್ ಅವ. ಏನಪ್ಪ ಅಂತಂದ್ರೆ, ಒಂದು ನಾವು ಹೈವೇಗೆ ಹೋಗ್ತಾ ಒಂದು ರೈಟ್ ಸೈಡಿಗೆ ಫಾರೆಸ್ಟ್ನಾಗ ಎಂಟ್ರಿ ಆದ ಪ್ಲೇ ಅನ್ನಿಸ್ತದೆ. ಸೊ ಅದು ಒಂದಾದ್ರೆ, ಇನ್ನೊಂದು ಆ ರೂಟು ನಿಮಗೆ ರೋಡೇ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗಿ ಏನೋ ದಾರಿ ಬಿದ್ದಿರ್ತಲ್ಲ, ಕಾಲ್ದಾರಿ. ಆ ಥರ ಕಾಲ್ದಾರಿ ಮೇಲೆ ನಡ್ಕೊಂಡು ಹೋಗಿದ್ದು ರೋಡಿನ ಮೇಲೆ ಗಾಡಿ ಒಯ್ಯಬೇಕು. ಸೊ ಅದೊಂದು ಇಷ್ಟ ಆಗಿದ್ದು. ಹಂಗಾಕೆಸಿಂದ ಈ ಒಂದು ಪ್ಲೇಸ್ ನನಗೆ ಇಷ್ಟ ಆಗಿದ್ದು. ಇದೇ ರೂಟ್ ಅನ್ಕೋತೀನಿ. ಇದೇ ರೂಟೇ ದಾರಿ ಮಾಡ್ದಂಗೆ ಕಾಣಿಸ್ತಾರ. ಮೊದಲು ಹಿಂಗೆ ಇರಲಿಲ್ಲ ಅನ್ನಿಸ್ತದ. ರೈಟ್ ಇದೆ ಅನ್ನಿಸ್ತು. ಸೊ ರೂಟ್ ನೋಡ್ರಿ, ಈ ರೂಟೇ ಒಂದು ಬೇರೆ ಮಜಾ ಕೊಡ್ತದ. ಏನೋ ಮಾಡ್ದಂಗೆ ಕಾಣಿಸ್ತಾರ ಇಲ್ಲಿ ಈಗೆಲ್ಲ ರೋಡಪ್ಲೆ. ಮೊದಲು ಇದೆಲ್ಲ ಏನೂ ಇರಲಿಲ್ಲ. ಮೊದಲೇನೋ ಈ ರೂಟ್ ಇರಲಿಲ್ಲ, ಬಟ್ ಈಗ ಏನೋ ಒಂದು ಈ ಥರ ರೂಟ್ ಮಾಡ್ಯಾರ. ಬಟ್ ಇದು ಕನ್ಫರ್ಮ್ ಇಲ್ಲ, ಹಂಗೆ ಹೊಂಟೀನಿ ನಾನು. ಏನೋ ಅಲ್ಲಿ ಎಂಟ್ರಿ ಮಾತ್ರ ಸೇಮ್ ಇತ್ತು, ಕಾಡ್ನಾಗ ಎಂಟ್ರಿ ಕೊಡ್ತೀವಲ್ಲ ಆ ಥರನೇ ಇತ್ತು. ಹಿಂಗೆ ಏನಂತಾರ ಅದು, ಈ ಗೇಟ್ ಅಪ್ಲೈ ಏನು ಮಾಡ್ಯಾರ, ಗೇಟ್ ಇರಲಿಲ್ಲ ಆ ಟೈಪು. 2 ಕಡೆ ಕಂಬಗಳು ಏನು ಮಾಡ್ಯಾರ, ಅದು ಇರಲಿಲ್ಲ ಮೊದಲು, ಈಗ ಮಾಡ್ಯಾರ. ಎಲ್ಲ ವರ್ಕ್ ನಡೆದ. ಏನೇನೋ ಇಲ್ಲಿ ಇದು ಟೂರಿಸ್ಟ್ ಪ್ಲೇಸ್ ಮಾಡ್ಲತ್ತಿರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಭಾಳಷ್ಟು ಜನ ಈ ಪ್ಲೇಸಿಗೆ ಬಂದು ಹೋಗ್ತಾರೆ. ನಾವು ಆ ಸರಿ ಬಂದಾಗೂ ಜಾಸ್ತಿ ಜನ ಇದ್ದರು. ಮತ್ತು ಅದೇ ನೋಡ್ರಿ, ಈಗ ಎಲ್ಲ ಕುಡಿದು ಕೇಸಿನ ಹೆಂಗೆ ಹಾಕ್ಯಾರ ಎಲ್ಲ ಕಡೆಗೆ. ರೈಟ್. ಇದು ಇಲ್ಲೇ ಪಾರ್ಕಿಂಗ್ ಮಾಡ್ದಂಗೆ ಕಾಣಿಸ್ತಾರ. ಮೊದಲೆಲ್ಲ ಒಳಗೆ ಹೋಗ್ತಿದ್ದೆವು ಗಾಡಿ ನಾವು. ಈಗೇನಪ್ಪ ಅಂತಂದ್ರೆ ಇಲ್ಲೇ ಮಾಡಿಬಿಟ್ರೆ ಅನ್ನಿಸ್ತು. ಇಲ್ಲಿಂದ ನಡ್ಕೊತ ಹೋಗ್ಬೇಕು. ರೀ ಗಾಡಿಗಳು ಇಲ್ಲೇ ಹಾಕೊಂಬರ್ರಿ. ಸೊ ರೂಟ್ ಒಂದು ಜರ ಕನ್ಫ್ಯೂಸ್ ಆಗ್ಯದ. ಏನೋ ಒಂದು ಬೇಲಿ ಹಾಕಿ ಬೇರೆ ಮಾಡ್ರಿ ಸರಿ. ಹಂಗಾಗಿ ಅಂದ್ರೂ ಹೊಂಟೀವಿ. ಗೂಗಲ್ ಮ್ಯಾಪ್ನಾಗ ಚೆಕ್ ಮಾಡಿದೆ, ಇಲ್ಲೇ ಒಂದು 70 ಮೀಟ್ರ್ ಅಂತ ತೋರ್ಸದ. ಸೊ ರೂಟ್ ನೋಡ್ರಿ ಹಂಗದ. ಸೊ ರೂಟ್ ನೋಡ್ರಿ, ಫುಲ್ ಫಾರೆಸ್ಟು. ನಾವು ನಮ್ಮ ಭೀಮ್ ರೆಡ್ಡಿ ಅಣ್ಣ ಇಬ್ಬರೇ ಇದ್ದೀವಿ. ಚಿರತೆ ಯಾವ ಅಂತ ಹೇಳೋದು, ನಾನು ಭೀಮ್ ರೆಡ್ಡಿ ಅಣ್ಣ ಚಿರತೆ ಹಿಡ್ಕೊಂಡು ಕೇಸಿಂದ ಬರೋದು. ಮತ್ತು ಈ ಪ್ಲೇಸ್ ನೋಡಿ ಅರ್ಧ ಟಾಕಿಡಿ ಇಲ್ಲತ್ತವ ನಮಗೆ. ಯಾಕಂತಂದ್ರೆ ಯಾರೂ ಇಲ್ಲ ಇವತ್ತು. ಆ್ಯಕ್ಚುಲಿ ಸಂಡೇ ಇರ್ಬೇಕು ಇವತ್ತು ಜನ, ಆದ್ರೂ ಯಾರೂ ಇಲ್ಲ. ನಾ ಬಂದಾಗಿಂದ ಟೈಮಿಗೆ ಈಗಿನ ಟೈಮಿಗೆ ಬೇರೆನೇ ಕಾಣಿಸ್ತದ ಫುಲ್. ನನಗೆ ನಾನೇ ಕನ್ಫ್ಯೂಸ್ ಆಗಿನೋ ಏನೋ ಗೊತ್ತಿಲ್ಲ. ಬಟ್ ರೂಟು ಒಂದೊಂದು ಸರಿ ಅದೇ ಅದು ಅನ್ನಿಸ್ತದ, ಒಂದೊಂದು ಸರಿ ಅಲ್ಲ ಅನ್ನಿಸ್ತದ.
ಬಂದಿದ್ದು ಫುಲ್ ವೇಸ್ಟ್ ಆಯಿತು. ಬಂದಿದ್ದು ಫುಲ್ ವೇಸ್ಟ್ ಆಯಿತು. ಯಾಕಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ನೀರೇ ಇಲ್ಲ, ಇಲ್ಲಿ ಫುಲ್ ಖಾಲಿ ಅಲ್ಲಿ ಅಲ್ಲಿ ಪ್ರಾಣಿ ಪಕ್ಷಿಗಳು ಕುಡ್ಲಿಕ್ಕೆ ನೀರು ಟೋಟಲಿನೇ ಇಲ್ಲ ನೋಡ್ರಿ. ಫುಲ್ ಎಲ್ಲ ಒಣಗ್ಯದ, ಎಲ್ಲ ಭಾಳ ದಿನ ಹಿಡ್ದು ನಿಂತು ನೀರು ಇರ್ತಾವೆ. ಸೊ ವೇಸ್ಟ್ ಆಯ್ತು ಇವತ್ತಿನ ಟೈಮೆಲ್ಲ. ಫಾಲ್ಸ್ ಬಂದಿದ್ದಾರೆ, ವೇಸ್ಟ್ ಆಯಿತು. ಇಷ್ಟು ನೀರು ಮಾರಿ ತಗೊಂಡು ಹೊಂಟಿವಿ ಇಲ್ಲಿ. ಸೊ ಒಂದ್ಸರಿ ಈ ಒಣ ಫಾಲ್ಸಿಂದ ವ್ಯೂ ನೋಡ್ರಿ. ವಿಮಾನ ಎಕ್ಸ್ಪೆಕ್ಟೇಷನ್ ಏನಾರ ಇತ್ತ? ನೀರು ಇರ್ತಾವಂತ ಎಕ್ಸ್ಪೆಕ್ಟೇಷನ್ ಮಾಡೇ ಬಂದಿದ್ದೆವು. ನೀರು ವಾಟರ್ ಬಂದನು ವೇಸ್ಟ್ ಆಯ್ತು. ಎಲ್ಲಿ ಬಂದರೆ ವೇಸ್ಟ್ ಆಯ್ತು ಬೈ, ವೇಸ್ಟ್ ಆಯ್ತು ರೀ. ನೆಕ್ಸ್ಟ್ ನೋಡ್ರಿ ಬೋರಬಂಡ ಹೋಗಮ್ಮ, ದಬ್ದಬಿ ಫಾಲ್ಸ್ ಹೋಗಮ್ಮ. ದಬ್ದಬಿ ಫಾಲ್ಸ್ನಾಗ ತೆಳಗೆ ಎಂಟ್ರಿ ಇಲ್ರಿ. ಮತ್ತೆ ಹೆಂಗೆ ಗವಿ ಹೋಗಮ್ಮ? ಗವಿ ನೋಡ್ಬೇಕಲ್ಲ ಬಟ್ ನೀರು ಇರ್ತಾವಲ್ಲಿ. ಹಾಂ, ನೀರು ಇರ್ತಾವೆ. ಸೊ ಯಾರನ್ನ ಈ ಸೈಡ್ ಪ್ಲ್ಯಾನ್ ಮಾಡತ್ತಿದ್ರಪ್ಪ, ನಮ್ಮ ಸೈಡ್ದವರು ಗುರ್ಮಿಟ್ಕಲ್ ಸೈಡ್ದವರು, ಆ ಗುರ್ಮಿಟ್ಕಲ್ದವ್ರಿಗೆ ಅಂತೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ ಇಲ್ಲಿದು. ಬಟ್ ಗೊತ್ತಿರೋದ್ರೆ ಯಾರನ್ನ ಪ್ಲ್ಯಾನ್ ಮಾಡ್ತಿದ್ರು ಮಲ್ಲ ಫಾಲ್ಸಿಗೆ ಅಂತಂದ್ರೆ ಬ್ಯಾಸಿಗೆಯಾಗ ಟೋಟಲಿ ಇದಕ್ಕೆ ಪ್ಲ್ಯಾನೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗಾಡಿ ಅವಾಗ ಇಲ್ಲಿ ತನಕ ಬಂದು ಒಂದು 50 ಮೀಟ್ರ್ನ ಡಿಸ್ಟೆನ್ಸ ನಿಂದಿರ್ತಿತ್ತು. ಈಗ ಒಂದು ನನಗನ್ಸೋ ಮಟ್ಟಿಗೆ ಒಂದು 300 ಮೀಟ್ರ್ ನಡೆದೇವ್ರಿ. ಒಂದು 300 ಒಂದು ಅರ್ಧ ಕಿಲೋಮೀಟ್ರ್ ಅನ್ಕೋರಿ. ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದ್ರೂ ಇಲ್ಲಿ ಪ್ಲೇಸ್ನಾಗ ಏನೂ ಇಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾಗದೆ. ಹುಡುಗ ಹೇಳಿದನು ಅಲ್ಲೇ ಮಲ್ಲ ಫಾಲ್ಸಿಗೆ ನೀರು ಇರಲ್ರಿ ಇಲ್ಲ ಅಂತ ಬಂದೆ. ಹೋಗಿದ್ದಾನಂದ್ರೆ ಹೋಗಿಲ್ಲ ಅಂದ ನಾವೇ ಬರಮಂತ ಬಂದೆವು. ಸೊ ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಈಚೆ ಕಡೆ ಗಾಡಿ ಪಾರ್ಕಿಂಗ್ ಮಾಡಿ ಈ ಸೈಡ್ ಹೋಗಿದ್ದೆವು ನಾವು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು. ಸೊ ಹೋಗಿದ್ದ ತಕ್ಕ ನಿಮಗೆ ಗೊತ್ತೇ ಅದ ಏನಂದ್ರೆ ಏನೂ ಇಲ್ಲ ಅಲ್ಲಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ಬೋರಬಂಡ ಅಂತೇಳಿ ಒಂದು ವ್ಯೂ ಪಾಯಿಂಟ್ ಅದ, ಮ್ಯಾಲೊಂದು ತಿರುಪತಿ ತಿಮ್ಮಪ್ಪನ ಗುಡಿ ಅದಂತ. ಸೊ ಅಲ್ಲಿಗೆ ಕರ್ಕೊಂಡು ಹೊಂಟ್ರ ಭೀಮರೆಡ್ಡಿ ಅಣ್ಣ. ಸೊ ಈಗ ಅಲ್ಲಿಗೆ ಹೋಗಿ ಸೀದಾ ವಾಪಸ್ ಊರಿಗೆ ಹೋಗ್ತೀವಿ. ಬರ್ರಿ ಹೋಗಂತ. ಮೊದಲು ಇದೆಲ್ಲ ಏನು ಇರಲಿಲ್ಲ, ಡೈರೆಕ್ಟ್ ಹಿಂಗೆ ಗಾಡಿ ತೊಗೊಂಡು ಬಂದುಬಿಡ್ತಿದ್ದೆವು. ಬಟ್ ಈಗೆಲ್ಲ ಆ ಥರ ಅಲ್ಲಿ ಈಗ ವ್ಯೂ ಪಾಯಿಂಟ್ ಥರ ಮಾಡಿ, ವ್ಯೂ ಪಾಯಿಂಟ್ ಅಪ್ಲೈ ಮಾಡಿ ಅಲ್ಲಿ ಕುಂತ್ಕೇಶನ್ ನೋಡೋ ಸಲಿಂದ ಎಲ್ಲ ಮಾಡ್ಯಾರ. ಈಗ ಒಂದು ಜರ ಟೂರಿಸ್ಟ್ ಪ್ಲೇಸ್ ಅಪ್ಲೈ ಒಂದು ಏನೋ ಒತ್ತು ಕೊಡ್ಲತ್ತಾರ ನಮ್ಮ ಕಡೆಗೂ. ಚಂದ ಅನ್ನಿಸ್ತದೆ. ಇಲ್ಲೆಲ್ಲ ಇದು ಹಾಕಿರೋಡ್ರಿ ಜಿಮ್ ಐಟಮ್ಸು, ಎಲ್ಲ ಮ್ಯಾನ್ಯುವಲಿ ಜಿಮ್ ಐಟಮ್ಸು. ಮುಂಜಾನೆ ವಾಕ್ ಬರ್ಲಾಕ ಅದೆಲ್ಲ ಮಾಡ್ಲತ್ತಾರ. ಇದು ಒಂದು ಖುಷಿ ಆಯ್ತು ನನಗೆ. ಸೊ ಇಲ್ಲೇನೋ ರೂಮ್ಗಳು ಕಟ್ಟ್ಯಾರ. ಆಮೇಲೆ ಈ ಸೈಡ್ನೂ ಒಂದು ಮಾಡ್ಯಾರ ಕುಂದ್ರಲಾಕ. ಇದು ಅಂತೂ ಇಲ್ಲಿ ಎಂಟ್ರಿಗೆ ಈ ಟೈಪ್ ಇರಲೇ ಇಲ್ಲ ಇಲ್ಲಿ ಮೊದಲು. ಫುಲ್ ಹಿಂಗೇನೋ ತೆಗ್ನೆ ಹೋಗಿ ಹಿಂಗೆ ಏರ್ಸೋದಿತ್ತು ಗಾಡಿ. ಈಗೆಲ್ಲ ಮಣ್ಣು ಹಾಕಿ ಒಂದು ರೋಡ್ ಥರ ಮಾಡಿ ಚಂದ ಮಾಡ್ಯಾರಿ ಗಾಡಿ ಹೋಗ್ಲಾಕ ಬರ್ಲಾಕ. ನೆಕ್ಸ್ಟ್ ಈಗ ಬೋರಬಂಡ ಹೋಲತ್ತೀವಿ. ಸೊ ಅಲ್ಲೋದ್ಮೇಲೆ ಇದು ನಾನು ನೋಡಿಲ್ಲ ಆ್ಯಕ್ಚುಲಿ ಪ್ಲೇಸ್. ಇದು ಎಲ್ಲ ಭೀಮರೆಡ್ಡಿ ಅವ್ರದ್ದೇ ಪ್ಲೇಸ್, ಅವರೇ ನೋಡ್ರ ಫಸ್ಟು. ಸೊ ಅವ್ರು ಕರ್ಕೊಂಡ್ರ. ಈಗ ಅಲ್ಲಿ ಹೋಗಿ ನೋಡಿ ಸೀದಾ ಊರಿಗೆ ಬಿಡೋದು ಇಲ್ಲಿಂದ. ಇಂಥ ಬೇಸಿಗೆಯಾಗ ಒಂದು ಸಲ ಥಮ್ಸಪ್ಪು ಸ್ಪ್ರೈಟು ಅನ್ನೋದು ಕುಡಿಯೋದು ಬಿಟ್ಟು ಒಂದು ಜರ ಇಂಥ ಜ್ಯೂಸ್ಗಳು ಕುಡಿಯೋಮಂಥೇಳಿ ಅಂದ್ಕೊಂಡೀನಿ. ಸೊ ಬರ್ರಿ ಜ್ಯೂಸ್ ಕುಡಿಯೋಮಂತ. क्या है जी जूस में? और पाइनएप्पल एक ही, राइट. 2 पाइनएप्पल बनाओ. कैसा? 25 2 बनाओ. ನಾನು ಯೂಟ್ಯೂಬ್ ಚಾನಲ್ದು ಒಂದು ಸಬ್ಸ್ಕ್ರೈಬರ್ ಸಿಕ್ಕರೆ ಸಬ್ಸ್ಕ್ರೈಬ್ ಮಾಡತ್ತೀನಿ ಇಲ್ಲಿ.
ಎಲ್ಲೆಲ್ಲಿ ಸಬ್ಸ್ಕ್ರೈಬ್ ಮಾಡೋಕೆ ಟೈಮ್ ಸಿಗ್ತದೆ ಅಲ್ಲೆಲ್ಲಿ ಹೊಡೆದು ಬಿಡ್ಬೇಕು ಸಬ್ಸ್ಕ್ರೈಬು. ಗಿಡಗಳಿದ್ರೆ ಎಷ್ಟು ಜನ ಇದಾವೆ ನೋಡ್ರಿ, ಗಿಡಗಳು ಕಡಿತಾರೆ ಮಂದಿ. ಕಟ್ಟಿಗೆ ಸಲಿಂದ ಅದರ ಸಲಿಂದ ರೋಡಿಗೆ ಅಡ್ಡ ಆಯಿತು, ಲೈಟ್ ಕಂಬಕ್ಕೆ ಅಡ್ಡ ಆಯಿತು ಅಂತ ಹೇಳಿ ಇವು ಭಾರಿ ನೋಡ್ರಿ ಗಿಡಗಳು ಕೆಂಪು ಮಸ್ತ ಅಂದ್ರೆ ನೆಳ ಬರಲ್ಲ ಅನ್ರಿ. ಒಂದೊಂದು ಜ್ಯೂಸ್ ಹಾಕ್ಕೊಂಡು ಈಗ ಯಾವುದದು ಬೋರಬಂಡ ಸೈಡ್ ಹೊಂಟಿವಿ. ಸೊ ಇದು ಗುರ್ಮಿಟ್ಕಲ್ ಟು ಯಾದಗಿರಿ ರೂಟು. ಈ ಥರ ಕಾಣಿಸ್ತಾ ಪ್ಲೇಸ್ ನಿಮಗೆ ಹೋಗ್ಬೇಕಾದ್ರೆ. ಈ ಹೈವೇ ಯಾದಗಿರಿ ಕನೆಕ್ಟ್ ಆಗ್ತದೆ ನಿಮಗೆ ಗುರ್ಮಿಟ್ಕಲ್ಲಿಂತ. ಸೊ ಇದೇ ರೂಟಿಗೆ ನಿಮಗೆ ಅದು ಬೋರಬಂಡ ಪ್ಲೇಸ್ ಬರೋದು. ಹೋಲತ್ತೀವಿ ಈಗ ಆಲ್ರೆಡಿ ಒಂದು 5-6 ಕಿಲೋಮೀಟ್ರ್ ಬಂದೀವಿ. ಸೊ ಇಲ್ಲೇ ಸನಿನೇ ಅದಂತಂದರು, ಅಲ್ಲಾರೆ ಫೇಲ್ ಆಯಿತು. ಬಟ್ ಇಲ್ಲೊಂದು ನೋಡ್ಕೊಂಡು ನೋಡಿಲ್ಲಲ್ಲ ಅಂತೇಳಿ ಬಂದೆವು. ಐ ಥಿಂಕ್ ಇಲ್ಲೇ ಇರ್ಬೋದು, ಅಲ್ಲಿ ಕಾಣಿಸ್ಲತ್ತದ. ಸೊ ತಿರುಪತಿ ವೆಂಕಟರಮಣ ದೇವಸ್ಥಾನ ಅದ. ಸೊ ಅಲ್ಲಿ ಕಾಣಿಸ್ಲತ್ತದ ನೋಡ್ರಿ. ಅಬ್ಬಾಬು ರೋಡ್ ಫುಲ್ಲು ಕಡಿಯೋದಿಲ್ಲ. ಆ ಸೈಡ್ಲೆ ಒಂದು ರೋಡು, ಈ ಸೈಡ್ಲೆ ಒಂದು ರೋಡ್ ಇದೆ. ಆ್ಯಕ್ಚುಲಿ ರಿಟರ್ನ್ ಬರ್ರಿ ಇವರು ಇಷ್ಟು ಆಯ್ತಾ ಎಕ್ಸಾಮ್ ಉಸಿರು ಕಟ್ಟದಪ್ಲೆ ಆಯ್ತು ನನಗಿದು. ಸೊ ಇದೆ ವೆಂಕಟರಮಣ ಸ್ವಾಮಿದು ಗುಡಿ. ಸೊ ವ್ಯೂ ಹೆಂಗಿರ್ತದೆ ಇಲ್ಲಿಂದ, ಫುಲ್ಲು ಊರೇ ಕಾಣಿಸ್ತಳ. ಆ್ಯಕ್ಚುಲಿ ಈ ಸೈಡ್ಲೇ ಬಂದಾಗ ಅಷ್ಟನ ಹೈಟ್ ಅನ್ಸಲ್ಲ ನಮಗೆ. ಇಲ್ಲಿ ರೋಡ್ಲಿಂದ ಬಂದಾಗ ಇಲ್ಲಿ ನೋಡ್ರಿ ಎಷ್ಟನ ಡೆಪ್ತ್ ಅನ್ಸ್ಲತ್ತ ತೆಳಗೆ. ಈ ಸೈಡು ಇಲ್ಲಿ ಫುಲ್ ಸರ್ಕಲ್ ಎಲ್ಲ ನಿಮಗೆ ಭಾಳ ತೆಳಗದ. ಯೂಟ್ಯೂಬ್ನಾಗ ಬರ್ತಾವಣ ಅಂದ್ರೆ, ಇನ್ಸ್ಟಾಗ್ರಾಮ್ನಾಗ ಬರಲಿದ್ದು, ಯೂಟ್ಯೂಬ್ನಾಗ ಬಿಡ್ತೀನಿ ಡೈರೆಕ್ಟ್. ಫಾಲೋ ಮಾಡಿದೆ, ಥ್ಯಾಂಕ್ ಯು. ಹಾಂ ಸೊ ಗುಡಿ ಆ ಸೈಡ್ ಎಂಟ್ರಿ ಅದ, ಬಟ್ ಬಿಸಿಲು ದಬ್ಬಾಶ್ ಅದ. ನೀ ಅಗಳತ್ತೀರಿ ಇಲ್ಲಿಂದ ಎಂಟ್ರಿ, ಬಟ್ ನಾವು ಒಳಗೆ ಹೋಗಲಿಲ್ಲ, ಸ್ನಾನನೇ ಮಾಡಿಲ್ಲ. ಒಳಗೆ ಹೋಗಿ ಏನು ಮಾಡಬೇಕು. ಇಲ್ಲಿ ಮುಂಜಾನೆ ಬರ್ಬೇಕಿಲ್ಲ ಸಂಜೆಗೆ ಬರಬೇಕು, ಮಸ್ತ್ ಇರುತ್ತೆ ಪ್ಲೇಸ್ ನೋಡೋಕೆ. ಈ ಆಲದ ಗಿಡದ ಬಳಿ ಈಗ ನಾವು ಏನಂತಾರೆ ಮ್ಯಾಗಿ ಮಾಡತ್ತೀವಿ. ಸೊ ಎಲ್ಲಿ ಹಬ್ಬ ಮ್ಯಾಗಿ ಅಂತಂದ್ರೆ ಅಲ್ಲಿ 2 ಗಾಡಿ ಹಾಕಿವಲ್ಲ, ಇಲ್ಲಿ ಸೆಂಟ್ರ್ನಾಗ ಮ್ಯಾಗಿ ಮಾಡ್ತೀವಿ. ಸೊ ಇಲ್ಲಿ ನಮ್ಮದು ಸ್ಟವ್ ಇಟ್ಟು ಮ್ಯಾಗಿ ಮತ್ತು ಹಂಗೆ ಏನೇನು ತೊಗೊಂಡ್ವಿ ಎಲ್ಲ ಒಂದು ಸ್ವಲ್ಪ ಹಾಕಿ ಆಮ್ಲೆಟ್ ಅದು ಹಾಕಿ ಏನು ತಿಂದ ಕೇಸಿಂದ ಮನೆ ಕಡೆ ಹೋಗೋದು. ಸೊ ಪ್ಲೇಸ್ ನೋಡ್ರಿ ಹೆಂಗಾಗ ಆಲದ ಗಿಡ ಭಾಳ ವರ್ಷದಿಂದ ಇದ್ದಂಗೆ ಅದ. ನಾ ಬಂದಾಗ ಒಂದು ಸರಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತೆ ಹೋಗ್ತೀನಿ, ಒಂದು ಜರ ಏನೋ ನೆಮ್ಮದಿ ಅನ್ನಿಸ್ತದೆ ಇಲ್ಲಿ ನಿಂತರ. ಹಂಗಾಗಿ ಇಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ದೆವು. ನನಗೆ ಆ್ಯಕ್ಚುಲಿ ಇಲ್ಲಿ ಗುಡಿದು ಆಮೇಲೆ ಗೊತ್ತಾಯಿತು ಬಸವಣ್ಣ ದೇವ್ರ ಗುಡಿ ಇದ್ದಂಗೆ ಅದ. ಸೊ ಅದಕ್ಕೆ ಇಲ್ಲಿ ಬಿಟ್ಟು ಆ ಸೈಡ್ ಹೋಗಿ ಅಲ್ಲಿ ಮಾಡಮ್ ಅಂತೇಳಿ. ಸೊ ಅಂದ್ರೂ ಇಲ್ಲಿ ನೋಡ್ರಿ ಎಂಥ ಕಚಡ ಮಕ್ಕಳಾರ. ಇಲ್ಲಿ ಗುಡಿ ಅದ, ಇಲ್ಲಿ ಕುಡಿದು ಬಾಟ್ಲಿ, ಆಮೇಲೆ ಪ್ಲಾಸ್ಟಿಕ್ ಗ್ಲಾಸ್ ಎಲ್ಲ ಬಿಟ್ಟಾಕ್ಯಾರ. ಇಲ್ಲೆಲ್ಲ ಬಿಯರ್ ಬಾಟ್ಲಿಗಳು, ಇಲ್ಲೆಲ್ಲ ಬಿಯರ್ ಬಾಟ್ಲಿ. ಕುಡಿಯೋರಿಗೇನು ನೀವು ದೇವ್ರಿಗೆ ಏನೂ ಇಂಪಾರ್ಟೆಂಟ್ ಇಲ್ಲ, ಕುಡಿಬೇಕವ್ರು ಅಷ್ಟೇ. ಮತ್ತು ನೀವು ಸುತ್ತಮುತ್ತ ಎಲ್ಲಿ ಭೀ ನೋಡ್ರಿ ಬರೀ ಬಾಟ್ಲಿಗಳು, ಪ್ಲಾಸ್ಟಿಕ್ಗಳು, ಕವರು ಇವೇ ಸಿಗ್ತಾವೆ. ಆ್ಯಕ್ಚುಲಿ ಅದು ಕುಡಿದವ್ರೆ ತಂದಿರ್ತಾರೆ ಕವರ್ಗಳು ಏನು. ಆಮೇಲೆ ಆ ಸೈಡ್ನೂ ಜಾಸ್ತಿ ಅವ ಬಾಟ್ಲಿಗಳು, ಅಲ್ಲೆಲ್ಲ ಮುಂದೆ ಇಲ್ಲೊಂದು ಸ್ವಲ್ಪ ಇದ್ದಾವೆ. ಸೊ ಹಿಂಗೆ ಮಾಡೋದ್ರಲ್ಲಿ ಅಂತ ಏನಾಗ್ತದೋ ಗೊತ್ತಿಲ್ಲ. ಇಲ್ಲಿನೂ ಬಿದ್ದಾವೆ ನೋಡ್ರಿ ಬಾಟ್ಲಿ. ಯಾರಿಗೆ ಅಂಜಿಲ್ಲ ಅಂದ್ರೆ ದೇವ್ರಿಗನ ಅಂಜಿಲ್ಲ ಅಂತೇಳಿ ಕೇಸಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ನೋಡಿರಿ ಇಲ್ಲಿ ಒಂದು ಸಣ್ಣದ ಗುಡಿ ಅಪ್ಲೈ ಮಾಡ್ರಿ ಆಲದ ಗಿಡದ ಕೆಳಗೆ.
ಸೊ ಇಂಥ ಚಂದನ ಪ್ಲೇಸ್ನಾಗ ಹಿಂಗೆ ಮಾಡ್ಲಿಕ್ಕೆ ಮನ್ಸರಿ ಹೆಂಗೆ ಬರ್ತದೆ ಆರಾಮ್ಸೆ ನೆಳ ಸಿಕ್ಕರೆ ಸಾಕು ನಮ್ಮಂಥವ್ರು ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀವಿ. ಬಟ್ ಇವರಿಗೆಲ್ಲ ಹೆಂಗಂತಂದ್ರೆ ನೆಳ ಸಿಕ್ಕರೆ ಸಾಕು ಕುಡಿಯಾಮು ಎಂಜಾಯ್ ಮಾಡಮ್ಮ ಅಂತ ಇವ್ರ ಲೆಕ್ಕ ಇರ್ತದೆ. ಸೊ ಹೋಲ್ ಬಿಡ್ರಿ ಯಾರು ಹೆಂಗಾರ ಹಾಳಲ್ಲಿ. ಬಟ್ ನಾವು ಆದಷ್ಟು ಸ್ವಚ್ಛತೆ ಕಾಪಾಡ್ತೀವಿ. ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಗಿಸ್ಟಿಕ್ ಬಿಟ್ಟಾಕ್ಲಾರ್ದೆ ನಮ್ದು ಏನಾದ ಮ್ಯಾಗಿ ಕವರ್ ಅವೆಲ್ಲ ವಾಪಸ್ ಮತ್ತೆ ಕ್ಯಾರಿ ಮಾಡ್ಕೊಂಡು ಹೋಗಿ ನಾಳೆಗೆ ಮುಂಜಾನೆ ಮನೆ ಬೇರೆ ಒಂದು ಕಸದ ಗಾಡಿ ಬರ್ತದೆ. ಸೊ ಅದರ ಹಾಕಿ ಬಿಟ್ಬಿಡ್ತೀನಿ. ಸೊ ಇದು ಟಾಪ್ ಬಾಕ್ಸ್ನಾಗ ಇಲ್ಲೇನೋ ನೋಡ್ರಿ ಒಂದು ಕೂಲ್ ಡ್ರಿಂಕ್ಸ್ ತಂದ್ಕೊಂಡಿವಿ. ಸೊ ಯಾವೂ ಇಲ್ಲಿ ಬಿಟ್ಟಕ್ಕೆ ಹೋಗಲ್ಲ, ಎಲ್ಲ ಸೊ ಒಯ್ತೀವಿ ವಾಪೀಸು. ಆಮೇಲೆ ಅಲ್ಲಿ ಒಯ್ದು ನಮ್ಮ ಮನೆ ಮೇಲೆ ಕಸ ಗಾಡಿ ಬರ್ತದೆ ಅಲ್ಲಿ ಹಾಕ್ಬಿಡ್ತೀವಿ. ಸೊ ಗ್ಯಾಸ್ ಅಂತೂ ಒಂದೇ ಉಳ್ದ ನಮ್ಮಲ್ಲಿ. ಇಷ್ಟರ ಮ್ಯಾಗಿ ಆದ್ರೆ ಬೆಸ್ಟ್ ಅದ, ಯಾಕಂದ್ರೆ ಮೊನ್ನೆ ಮಾಡಿದಾಗ ಖಾಲಿ ಆಗಿತ್ತು. ಆಮೇಲೆ ನಮ್ಮದು ಮ್ಯಾಗಿ ಮಾಡೋವಂಥ ಒಂದು ಬೊಗಣಿಗಳು, ಒಂದೆರಡು ನೀರಿನ ಬಾಟಲ್ ತೊಗೊಂಡಿವಿ. 3 ಆಗ್ಯಾವನ್ರಿ ನೀರಿನ ಬಾಟಲು. 3 ನೀರಿನ ಬಾಟಲು, ಒಂದು 4 ಮ್ಯಾಗಿ ಪ್ಯಾಕೆಟು, 4 ಮ್ಯಾಗಿ. ಆಮೇಲೆ ಏನೋ ಇತ್ತಲ್ರಿ ತತ್ತಿ, ಸಾರಿ ಅವು ಇಲ್ಲೇ ಇಟ್ಕೊಂಡ್ಬಂದೀನಿ ಹೊಡ್ಯಂಗೆ ಆಗೋದ್ರಾಗ ಅಂತೇಳಿ. ತತ್ತಿ ಎಣ್ಣೆ 2 ಇದ್ರಾಗ. ಸೊ ಇಷ್ಟು ಇವತ್ತಿಂದು. ಇನ್ನೊಂದು ಸ್ಟೋನೇ ಇಲ್ಲಲ್ರಿ, ಸ್ಟವ್ ಇಲ್ಲ, ಸ್ಟವ್ ಇಲ್ಲ ಅದ ಹಾಕಿದೆ ಹೊಡಿತೀರಿ. ಸ್ಟವ್ ಇಲ್ಲ ಅಂದ್ರೆ ಈಗ ಇಲ್ಲಿ ಒಂದು ಕಡೆ ಬಿ ತಂದೇವ, ಇಲ್ಲಿ ಬೆಂಕಿ ಹಚ್ಚಿದೇವ, ಕುದಿಸಿದೇವ, ತಿಂದೇವ, ಹೋದೆವು. ಎಲ್ಲದಕ್ಕೆ ಅಡ್ಜಸ್ಟ್ ಆಗ್ಬೇಕು ರೀ. ನೀವು ಒಂದೇ ಸರಿ ಸ್ಟವ್ ಇಲ್ಲ ಅಂತಂದ್ರೆ ಎದೆ ಹೊಡೆದ್ರಿ ಬರ್ರಿ ಮಾಡವಂತ. ಮ್ಯಾಗಿ ಮಾಡೋಕೆ ಸ್ಟವ್ ತೊಗೊಂಬಂದೀವಿ. ಸ್ಟೋವ್ ಏನಾಗಿದೆ ಅಂತಂದ್ರೆ ಇದು ಏನಂತಾರೆ ನಮ್ಮದು ಗ್ಯಾಸಿಂದು ಇದು ಇದು ನಾವು ಗ್ಯಾಸ್ ಏನು ಕನೆಕ್ಟ್ ಮಾಡ್ತೀವಿ ಸ್ಟೋವ್ಗೆ. ಸೊ ಅದು ಬಿಚ್ಕೊಂಡ್ಬಿಟ್ಟದ. ಈಗ ಮ್ಯಾಗಿ ಮಾಡ್ಲಿಕ್ಕೆ ಬಂದು ಸ್ಟೋವ್ ರಿಪೇರಿ ಮಾಡ್ಕೊತ ಕುಂತೀವಿ. ನೋಡ್ರಿ ನಾವು ಕ್ಯಾಂಪಿಂಗ್ ಮಾಡ್ಬೇಕಂದ್ರೆ ಎಂತೆಂಥ ಒಂದು ಅಡೆತಡೆಗಳು ಬರ್ತಾವೆ. ಎಲ್ಲದಕ್ಕೂ ರೆಡಿಯಾಗಿ ಬಂದಿರ್ಬೇಕಾಗ್ತದೆ. ನೋಡಮ್ರಿ ರೆಡಿ ಆಗ್ಬೋದು ಅನ್ನಿಸ್ತದೆ. ಇದು ರೆಡಿ ಆಗ್ತದೆ 100%. ಸೊ ಸ್ಟೋವ್ ಅಂತೂ ಸ್ಟಾರ್ಟ್ ಇದು ರೆಡಿ ಏನಂತಾರೆ ರೆಡಿ ಮಾಡೀನಿ. ಬಟ್ ಸ್ಟಾರ್ಟ್ ಆಗ್ತದೋ ಇಲ್ಲ ಗೊತ್ತಿಲ್ಲ. ಅದು ಅಂದ್ರೆ ಆಗ್ತದೆ 100% ಆಗ್ತದಂದ್ರೆ. ಹಾಂ ಹಾಗಾದ್ರೆ ಆಯ್ತು ರೈಟ್. ಏನಿಲ್ಲ, ಜಸ್ಟ್ ನಮ್ಮ ಕ್ಯಾಂಪಿಂಗ್ ಬೊಗಣಿಗೆ ತೆಗೆದು ಎಲ್ಲ ತೊಳೆದು ಒಂದು ಸ್ವಲ್ಪ ಇವೆಲ್ಲ ತೊಳೆದಿವೆ ಆಲ್ಮೋಸ್ಟ್ ಎಲ್ಲ. ಫಸ್ಟಿಗೆ ಇನ್ನೂ ಸ್ವಲ್ಪ ತೊಳೆದ್ರೆ ಸಿಸ್ಟಮೆಟಿಕ್ ಆಗ್ತದೆ. ನನಗೆ ಮ್ಯಾಗಿ ಮಾಡೋ ಬರಲ್ಲ, ಬಂದಂಗೆ ಮಾಡ್ತೀನಿ ನೋಡಿ. ಅಂಥವ್ರೆ ಬಂದೀವಿ, ಏನು ಮಾಡ್ಲಿಕ್ಕಾಗಲ್ಲ. ಈಗ ಗ್ಯಾಸ್ ಖಾಲಿ ಆಗ್ಬೇಕು, ಮಜಾ ಇರ್ತವೆ. ಸೊ ಮ್ಯಾಗಿ ಕುದಿಲತ್ತದ. ಈಗ ಒಂದು ಸ್ವಲ್ಪ ನೀರು ಗೀರು ಬಸ್ದು ಮಸಾಲೆ ಗಿಸಾಲೆ ಹಾಕಿ ಕತ್ತರಿಸ್ಕೊಡೋದೆ ಹೇಟು. 4 ತತ್ತಿ ಅವ. ಇವು ತತ್ತಿಗೆ ಒಂದು 2 ಆಮ್ಲೆಟ್ ಮಾಡೋದು. ಆಮೇಲೆ ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಮ್ಯಾಗಿಗೂ ಇದು ಮಾಡ್ತೀವಿ. ಬರ್ರಿ ಫೈನಲ್ ಶಾಟ್ ತೋರಿಸ್ತೀನಿ ಆಮೇಲೆ. ಸೊ ಈಗ ಮ್ಯಾಗಿ ಆಯಿತು. ಇದು ಒಂದು ಸ್ವಲ್ಪ ಕುದಿಸ್ಕೊಂಡು ಇದಕ್ಕೆ ಹಾಕ್ಕೊಂಡಿನಿ. ಅಣ್ಣವರು ಎಗ್ ತೊಗೊಂಡ್ರಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಎಗ್ ಹಾಕಿ ಒಂದು ಸ್ವಲ್ಪ ಮಾಡಿದ್ರೆ ಎಗ್ ಮ್ಯಾಗಿ ಆಗ್ತದೆ ಅಂತೇಳಿ ಈಗ ಮತ್ತೆ ಎಗ್ ಹಾಕ್ಬೇಕು. ಈಗ ಎಣ್ಣೆ ಹಾಕಿ ಓಕೆ ಕರೆಕ್ಟ್ ಹರಿದು ನೋಡುವೇನು ಎಕ್ಸ್ಪೀರಿಯನ್ಸ್ ಅದ. ಒಂದು 2 ತತ್ತಿಗೆ ಆಗೋಟು. ಆಮೇಲೆ ಆಮ್ಲೆಟ್ ಮಾಡ್ಲಕ್ಕೂ ಇದ್ರಾಗೆ ಉಳಿಸ್ಬೇಕು ಎಣ್ಣೆನು. ಎಲ್ಲ ಏನಂತಾರೆ ಇದು ಬಡ್ಜೆಟ್ ವ್ಲಾಗರ್ ನಾವೆಲ್ಲ. ಜಾಸ್ತಿ ಖರ್ಚು ಮಾಡಬಾರ್ದು, ಎಲ್ಲನೂ ಸಿಸ್ಟಮೆಟಿಕ್ ಬೇಕು ನಮಗೆ. ಎಣ್ಣೆ ಕಾಯಬೇಕು, ಎಣ್ಣೆ ಕಾಯ್ದ್ಮೇಲೆ ತತ್ತಿ ಹಾಕಬೇಕು. ತತ್ತಿ ಹಾಕಿದ್ರೆ ಆಮ್ಲೆಟ್ ಆಗ್ತದೆ. ಆಮ್ಲೆಟ್ ಆದ್ಮೇಲೆ ಮ್ಯಾಗಿ ಹಾಕಬೇಕು. ಮ್ಯಾಗಿ ಎಗ್ ಮ್ಯಾಗಿ ಆಗ್ತದೆ. ಅವಾಗ ಒಂದೇ ಗ್ಯಾಸ್ ಇಟ್ಕೊಂಡು ನಾವು ಇವತ್ತು ಕ್ಯಾಂಪಿಂಗ್ ಮಾಡಮ್ಮಂತೇಳಿ ಬಂದೀವಿ. ಒಂದೇ ಗ್ಯಾಸ್ನಾಗೆ ಎಲ್ಲ ಮುಗಿಸ್ಲತ್ತೀವಿ. ಡೈರೆಕ್ಟ್ ಏನಿಲ್ಲ, ಮಸಾಲ ಇಲ್ಲ ಗಿಸಾಲ ಇಲ್ಲ, ಎಲ್ಲ ಮ್ಯಾಲೆ ಉದುರ್ಸೋದು. ಈಗ ಫಸ್ಟ್ ಆಮ್ಲೆಟಿಗೆ ಇದು ಹಾಕೋದು. एक गया अंदर और दूसरा आया बाहर. हाँ हाँ ಸೊ ತತ್ತಿ ಒಂದು ಈ ಪೊಸಿಷನಿಗೆ ಬಂದಮೇಲೆ ಮುಂತೊಂಬರ್ ಕ್ಯಾಮ್ರಾ ಈ ಪೊಸಿಷನಿಗೆ ಬಂದಮೇಲೆ ಒಂದು ಜರ ಈಗ ಮ್ಯಾಗಿ ಆ್ಯಡ್ ಮಾಡ್ಕೊಂಬ್ರಿ. ಇದ್ರಾಗ ಮ್ಯಾಗಿ ಹಾಕಿದ್ಮೇಲೆ ಇನ್ನೇನಿಲ್ಲ, ತಿರ್ಸೋದೇನು ಮ್ಯಾಕ ತಳಕ. ಈಗ ಮ್ಯಾಗಿ ಮಸಾಲ ಹಾಕಂಬ್ರಿ. ಪಟ್ 1
4 ಮ್ಯಾಗಿಗೆ 4 ಮಸಾಲ ಬಂದಿರ್ತಾವೆ, ನಿಮಗಂತೂ ಗೊತ್ತೇ ಅದ. ಸೊ 4 ಮಸಾಲ ಹಾಕೋದಿದ್ರೆ ಜರ ಖಾರ ಉಪ್ಪು ತಂದ್ರೆ ಇದನ್ನು ಹಾಕೊಂಡ್ಬಿಡಮ್ರಿ. ಉಪ್ಪು ಜರ ಜಾಸ್ತಿ ಬೇಕಂತ ಅವ್ರಿಗೆ, ಹಂಗಾಗಿ. ಸೊ ಮ್ಯಾಗಿ ಅಂತೂ ಆಗ್ಯದ, ಟೇಸ್ಟು ನಮಗೆ ಇಷ್ಟ ಆಗಪ್ಲೆ ಆಗ್ಯದ, ಬಟ್ ಉಪ್ಪು ಒಂದು ಜರ ಕಮ್ಮಿ ಆಗ್ಯದ. ಭೀಮ್ ರೆಡ್ಡಿ ಅಣ್ಣ ಹೆಂಗೆ ಮಸ್ತ್ ಆಗ್ಯದ, ಚೆನ್ನಾಗದ. ಉಪ್ಪೊಂದು ಜರ ಬೇಕಾಗಿತ್ತು ನಾವು, ಸ್ವಲ್ಪ ಬೇಕಾಗಿತ್ತು, ನಡೀತು ಅಂದ್ರೆ ಟೇಸ್ಟ್. ಬಟ್ ಮ್ಯಾಗಿ ಮಾಡೋಕೆ ಬರ್ತಿದ್ದಿಲ್ಲ ನನಗೆ, ಅಂದ್ರೂ ಹೆಂಗೋ ಮಾಡ್ಕೊಂಡೀನಿ. ಚೆಂದ ಆಗ್ಯದ, ಅಂದ್ರೂ ಅಷ್ಟುಗನ ವರ್ಷನೂ ಆಗಿಲ್ಲ, ನನಗೆ ಇಷ್ಟ ಅಲ್ಲದಪ್ಲೆ ಆಗಿಲ್ಲ. ಇಲ್ಲಾಂದ್ರೆ ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಅಂದ್ಬಿಡ್ತೀನಿ ಚೆಂದ ಆಗಿಲ್ಲ ಅಂತೇಳಿ. ಚೆನ್ನಾಗಿ ಅದ್ರಾಗ ಥಮ್ಸಪ್ ಕಾಂಬಿನೇಷನ್ ಅದ. ಇನ್ನೊಂದು 2 ಬಾಯ್ಲ್ಡ್ ಎಗ್ ಉಳ್ದಾವ, ಅವಕ್ಕೀಗ ಇಲ್ಲ ಇನ್ನೊಂದು 2 ಎಗ್ ಉಳ್ದಾವ, ಅವಕ್ಕೀಗ ಆಮ್ಲೆಟ್ ಹಾಕ್ತೀವಿ ಇಷ್ಟಿನ ಮೇಲೆ. ಅಣ್ಣ ಮ್ಯಾಗಿ ತಿಂದು ಶಿಸ್ತನೇ ಮಕ್ಕೋಣ. ಇಲ್ಲೊಂದು ಪ್ರಾಬ್ಲಮ್ ಏನು ಮಾಡ್ಯಾನಂದ್ರೆ, ಅಷ್ಟು ವಿಡಿಯೋಗಳು ಅದು ಬಂದ್ ಮಾಡಿದಾರೆ, ಅದು ಕಾಪಿರೈಟ್ ಬೋದು. ಅಷ್ಟು ವಿಡಿಯೋಗಳು ಸೌಂಡ್ ಅಷ್ಟು ಮ್ಯೂಟ್ ಆಗಿಬಿಟ್ಟವ. ಏನು ಮಾಡ್ಯಾನೇನೋ ಮೈಕ್ ಅಡಾಪ್ಟ್ರಿಗೆ ಒಂದು ಸ್ವಲ್ಪ ಕೈ ಹತ್ತದಂಗೆ ಆಗ್ತದೆ, ಯಾವ ಒಂದು ಆಡಿಯೋನೇ ಬಂದಿಲ್ಲ. ಸೊ ಹಂಗಾಗಿ ಮ್ಯೂಸಿಕ್ ಹಾಕೇಸಿಂದ ತೋರಿಸ್ಬಿಡ್ತೀನಿ ಅಷ್ಟು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಒಂದು ಸ್ವಲ್ಪ ಇಲ್ಲೇ ಗಿಡದ ನೆರಳಿಗೆ ಕುಂತು ರೆಸ್ಟ್ ಮಾಡತ್ತೀವಿ. ಹೆಲ್ಮೆಟ್ ಹಿಂದೆ ಕಟ್ಕೊಂಬರ್ತಾರೆ ಗಾಡಿಗೆ, ಇಲ್ಲಿ ಬಂದು ಕಟ್ಕೊಂಡ್ಬಿಡ್ತಾವೆ ಎಲ್ಲಿ ಸಿಕ್ಕಲೇವು. ತೆಲಿಗೆ ಹಾಕೊಂಡು ನಡೆಸ್ರಿ ಅಂತಂದ್ರೆ ಬ್ಯಾಡ್ರಿ ನಾವು ಹಿಂಗೆ ನಡೆಸ್ತೀವಿ ಅಂತಂದಕ್ಕೆ ನಡೆಸ್ತಾರೆ. ಈಗ ವೈಸರ್ ಹೋಯ್ತು ಅದ್ರದ್ದು, ಆಯ್ತು ಅದು ವೈಸರ್ ಹಾಕ್ಸ್ಬೇಕಂದ್ರೆ ಈಗ ಹೊಯ್ಕೋತಾ ಕುಂದಿರ್ಬೇಕು. ಈಗ ಖಾಲಿ ಟೈಮಿಗೂ ಕೆಲ್ಸಕ್ಕೆ ಬರಲ್ಲದು, ಗಾಳಿಗೆ ಹತ್ತಿ ನಾವು ಈಗಂತೂ ಕುಂದ್ರಲ್ಲದು. ಹೆಂಗೆ ಬಿತ್ರಿ ಎಲ್ಲಿ ಹಿಂದೆ ಹಾಕಿರೇನು ಸುಮ್ಮನೆ ಅವ ಹೊಟ್ಟೆ ಹಾಕಿ ಹೊಡ್ಲೈತ್ರಿ ಗಾಡಿ ನೀವು ನೋಡ್ರಿ. ಎಂತೆಂಥ ಕಲಾವಿದರು ಇರ್ತಾರ.